ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಇವತ್ತು 10 ಕೋಟಿಗೂ ಹೆಚ್ಚು ಭಕ್ತರು ಪ್ರಯಾಗ್ರಾಜ್ನಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ ದೇಶದ ಮೂಲೆ ಮೂಲೆಯಿಂದ ಬಂದಿದ್ದಾರೆ. ಕಾಲ್ತುಳಿತ ಸಂಭವಿಸಿ 10ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ. ಪ್ರಯಾಗ್ರಾಜ್ನಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಮೌನಿ ಅಮಾವಾಸ್ಯೆ ಹಿನ್ನೆಲೆ ಸಾಗರೋಪಾದಿಯಲ್ಲಿ ಇವತ್ತು ಭಕ್ತರ ದಂಡು ಅಲ್ಲಿ ಆವರಿಸಿದೆ. ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ, ಅಷ್ಟು ಸಂಖ್ಯೆಯಲ್ಲಿ. ನೆನ್ನೆ ನಮ್ಮ ಪ್ರತಿನಿಧಿ ಜಗದೀಶ್ ಹೇಳ್ತಾ ಇದ್ರು ಸುಮಾರು 5 ರಿಂದ 6 ಕೋಟಿಯಷ್ಟು ಭಕ್ತರು ಸ್ಥಳದಲ್ಲಿ ಇದ್ರಂತೆ. ಆದ್ರೆ ಆ ಸಂಖ್ಯೆ ಇವತ್ತು ದುಪ್ಪಟ್ಟಾಗಿದೆ, ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತ. ಎಲ್ಲೆಲ್ಲಿ ಕಾಲ್ತುಳಿತ ಸಂಭವಿಸ್ತಾ ಇದೆಯಲ್ಲ ಅಲ್ಲೆಲ್ಲ ಈ ಪುಣ್ಯ ಸ್ನಾನವನ್ನ ಸದ್ಯಕ್ಕೆ ರದ್ದುಪಡಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸ್ಥಳದಲ್ಲೇ SDRF ಆಗಿರಬಹುದು, NDRF ಆಗಿರಬಹುದು, UP ಪೊಲೀಸ್ ಆಗಿರಬಹುದು, ವಿಶೇಷ ಸಿಬ್ಬಂದಿ ಆಗಿರಬಹುದು, ಇವರೆಲ್ಲರೂ ಕೂಡ ಬೀಡು ಬಿಟ್ಟಿದ್ದಾರೆ. ಕಾಲ್ತುಳಿತ ಸಂಭವಿಸಿರುವ ಜಾಗ ಆಗಿರಬಹುದು, ಜನಸಂದಣಿ ನಿರ್ಮಾಣ ಆಗ್ತಾ ಇರುವಂತ ಜಾಗ ಆಗಿರಬಹುದು, ಅದನ್ನ ಕ್ಲಿಯರ್ ಮಾಡುವಂತ ಕೆಲಸ ಇವತ್ತು ಬೆಳಗ್ಗೆಯಿಂದಲೇ ಕೂಡ ಆಗ್ತಿದೆ. 3 ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕಾಲ್ತುಳಿತ ಸಂಭವಿಸಿರುವ ಆ ಬ್ರಿಡ್ಜ್ ಇದೆ, ಆ ಒಂದು ಭಾಗ, ಆ ಘಾಟ್ನ ಒಂದು ಭಾಗ. ಮತ್ತೊಂದು ಬ್ಲರ್ ವಿಜುವಲ್ ಏನ್ ಗಮನಿಸ್ತಾ ಇದ್ದೀರಿ, ಅದು ಮೃತಪಟ್ಟವ ಭಕ್ತರ ರಾಶಿ. 10ಕ್ಕೂ ಹೆಚ್ಚು ಜನ ಅಂತ ಸದ್ಯಕ್ಕೆ ಮಾಹಿತಿ ಬರ್ತಾ ಇದೆ. ಆದ್ರೆ ಎಕ್ಸಾಕ್ಟ್ಲಿ ಎಷ್ಟು ಅನ್ನೋದು ಮತ್ತೊಂದು ಏರಿಯಲ್ ವ್ಯೂ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್, ಈ ಮೃತಪಟ್ಟವರ ಸಂಖ್ಯೆ ಮತ್ತು ಗಾಯಗೊಂಡವರ ಸಂಖ್ಯೆ ಏನಿದೆ ಮತ್ತು ಆ ಸ್ಥಳವನ್ನ ಕ್ಲಿಯರ್ ಮಾಡುವಂತ ಕೆಲಸ ಕಂಪ್ಲೀಟ್ ಆಗಿದೆಯಾ? ಸಭಾ ಈಗ ಅಲ್ಲಿ ಸರ್ಕಾರ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಸದ್ಯಕ್ಕೆ 10ಕ್ಕೂ ಹೆಚ್ಚು ಜನ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಲ್ಲಿರುವಂತಹ ಸ್ಥಳೀಯರು ಹೇಳುವಂತಹ ಪ್ರಕಾರ ನೋಡ್ತಾ ಹೋದ್ರೆ 15ಕ್ಕೂ ಹೆಚ್ಚು ಜನ ಅಲ್ಲಿ ಮೃತಪಟ್ಟಿದ್ರು. ಆ ಮೃತದೇಹಗಳನ್ನ ಸಹಿತ ತೆಗೆದುಕೊಂಡು ಹೋಗುವಂತಹ ಕೆಲಸಗಳನ್ನ ಮಾಡಲಾಗಿದೆ. ಮತ್ತೆ 50ಕ್ಕೂ ಹೆಚ್ಚು ಜನ ಕಾಲ್ತುಳಿತದಿಂದ ಗಂಭೀರವಾದಂತಹ ಗಾಯಗಳಾಗಿದ್ದಾವೆ. ಅವ್ರಿಗೂ ಸಹಿತ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ಅಲ್ಲಿ ಮಹಾಕುಂಭದಲ್ಲೇ ಏನಂದ್ರೆ ಈ ರೀತಿಯಾದಂತಹ ಅವಘಡಗಳು ಆಗ್ಬಹುದು ಅನ್ನುವಂತಹ ನಿರೀಕ್ಷೆ ಮತ್ತೆ ಮುನ್ನೆಚ್ಚರಿಕಾ ಕ್ರಮ ಆಗಿ ಮುಂಚಿತವಾಗಿ ಏನಂದ್ರೆ ಆಸ್ಪತ್ರೆಗಳ ಏನಂದ್ರೆ ತಾತ್ಕಾಲಿಕ ಆಸ್ಪತ್ರೆಗಳ ನಿರ್ಮಾಣ ಅಂದ್ರೆ ತುರ್ತು ಚಿಕಿತ್ಸಾ ಘಟಕಗಳನ್ನ ನಿರ್ಮಾಣ ಮಾಡುವಂತಹ ಕೆಲಸಗಳನ್ನ ಮಾಡಲಾಗಿತ್ತು. ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಈಗಾಗಲೇ ಕೊಡ್ಲಾಗ್ತಾ ಇದೆ. ಮತ್ತೆ ಈಗಾಗಲೇ ಈ ಒಂದು ಅಖಾಡಗಳು ಏನಿದಾವೆ ಅಂದ್ರೆ ಪುಣ್ಯ ಸ್ನಾನವನ್ನ ಮಾಡೋ ಸಲುವಾಗಿ ಏನಂದ್ರೆ ಒಟ್ಟು 25 ರಿಂದ 30 ಘಾಟ್ಗಳನ್ನ ಈಗಾಗಲೇ ನಿರ್ಮಾಣವನ್ನ ಮಾಡಲಾಗಿತ್ತು. ಅಲ್ಲಿ ಯಾವ ಸ್ಥಳಗಳಲ್ಲಿ ಜನಸಾಮಾನ್ಯರು ಸ್ನಾನವನ್ನ ಮಾಡಬೇಕು, ಯಾವ ಸ್ಥಳಗಳಲ್ಲಿ ಅಖಾಡದಲ್ಲಿ ಬರುವಂತಹ ಏನಂದ್ರೆ ಈ ನಾಗಸಾಧುಗಳು ಬಂದು ಏನಂದ್ರೆ ಅವ್ರಿಗೆ ಕೊಟ್ಟಿರುವಂತಹ ಸಮಯಗಳಲ್ಲಿ ಸ್ನಾನ ಮಾಡಬೇಕು ಅನ್ನುವಂತಹ ವಿಚಾರ ಸಂಪೂರ್ಣವಾಗಿ ಈಗಾಗಲೇ UP ಸರ್ಕಾರ ಮಾಹಿತಿಯನ್ನು ಕೊಟ್ಟಿತ್ತು. ನಿನ್ನೆ ಇದೇ ರೀತಿಯಾದಂತಹ ಏನಂದ್ರೆ ಏಕಕಾಲದಲ್ಲಿ ಸುಮಾರು 4.5 ರಿಂದ 5 ಕೋಟಿ ಜನ ಬಂದಿರುವಂತಹ ಕಾರಣಕ್ಕಾಗಿ ಆ ನಿರ್ವಹಣೆ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಏನಂದ್ರೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗಿತ್ತು. ಆದ್ರೆ ಇವತ್ತು ಏಕಕಾಲದಲ್ಲಿ ಒಂದೇ ದಿವಸದಲ್ಲಿ ನಿರೀಕ್ಷೆ ಸ್ವತಃ UP ಸರ್ಕಾರ ಹೇಳ್ಕೊಂಡಿರೋ ಪ್ರಕಾರ 8 ರಿಂದ 10 ಕೋಟಿ ಜನ ಬರುವಂತಹ ನಿರೀಕ್ಷೆನ ಇಟ್ಕೊಳ್ಳಲಾಗಿತ್ತು. ಕಾರಣ ಏನು ಅಂದ್ರೆ ನೀವು ಇವತ್ತು ಏನಂದ್ರೆ ಪುಣ್ಯ ಸ್ನಾನವನ್ನ ಮಾಡ್ಕೊಂಡ ನಂತರ ಮುಂದಿನ 3 ದಿವಸಗಳಲ್ಲಿ ಅಂದ್ರೆ ಮತ್ತೆ 3ನೇ ತಾರೀಕು ಸಹಿತ ಏನಂದ್ರೆ 3 ರಿಂದ 4 ದಿವಸಗಳಲ್ಲಿ ಮತ್ತೆ ಪುಣ್ಯ ಸ್ನಾನ ಇತ್ತು. ಹಾಗಾಗಿ 2ರಲ್ಲಿ 1 ದಿವಸ ಆದ್ರೂ ನಾವು ಪುಣ್ಯ ಸ್ನಾನವನ್ನ ಮಾಡಬಹುದು ಅನ್ನುವಂತಹ ಕಾರಣಕ್ಕಾಗಿ ಬಹಳಷ್ಟು ಜನ ಭಕ್ತಾದಿಗಳು ಈ ಒಂದು ಸ್ಥಳಕ್ಕೆ ಬರ್ತಾ ಇದ್ರು. ಕಳೆದ 3 ದಿವಸಗಳಿಂದನೇ ಪ್ರಯಾಗ್ರಾಜ್ಗೆ ಬರುವಂತವರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆ ಆಗಿದೆ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಸಹಿತ ಈ ಪ್ರಯಾಗ್ರಾಜ್ನ ಒಳಗಡೆ ಎಂಟ್ರಿನ ಕೊಡ್ಬೇಕಾದ್ರೆ ಅಂದ್ರೆ ಒಟ್ಟು 21 ಸೆಕ್ಟರ್ಗಳನ್ನ ಮಾಡಲಾಗಿದೆ. ಆ 21 ಸೆಕ್ಟರ್ಗಳ ಒಳಗೂ ಸಹಿತ ಏನಂದ್ರೆ ಯಾವುದೇ ಕಾರಣಕ್ಕೂ ಏನಂದ್ರೆ ಆಟೋಗಳಾಗಿರ್ಲಿ, ಕ್ಯಾಬ್ಗಳಾಗಿರ್ಲಿ ಅಥವಾ ನೀವು ತೆಗೆದುಕೊಂಡು ಹೋಗಿರ್ತಕ್ಕಂಥ ವಾಹನಗಳಾಗ್ಲಿ ಯಾವುದೇ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ. ಕಾರಣ ಏನು ಅಂದ್ರೆ ಅಷ್ಟರ ಮಟ್ಟಿಗೆ 15 ರಿಂದ 20 ಕಿಲೋಮೀಟರ್ ದೂರದಲ್ಲೇ ವಾಹನಗಳನ್ನ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಷ್ಟರ ಮಟ್ಟಿಗೆ ಜನರು ನಿರಂತರವಾಗಿ ಬರ್ತಾ ಇದ್ದಾರೆ. ಇವತ್ತು ಸಹಿತ ಅದೇ ರೀತಿಯಾದಂತಹ ಘಟನೆ. ಮತ್ತೆ ಎಲ್ರಿಗೂ ಸಹಿತ ಇವತ್ತೇನು ಅಂದ್ರೆ ವಿಶೇಷ, ನಿನ್ನೆ ಸಂಜೆ ಅಮಾವಾಸ್ಯೆ ಆರಂಭ ಆಗಿರುವಂತಹ ಕಾರಣಕ್ಕಾಗಿ ಹಿಂದೂ ಸಂಪ್ರದಾಯದ ಪ್ರಕಾರ ಬೆಳಗಿನ ಜಾವ ಅಮಾವಾಸ್ಯೆಯ ಉಗಮ ಆಗುತ್ತಲ್ಲ, ಅದನ್ನ ಪುಣ್ಯ ಏನಂದ್ರೆ ಗಳಿಗೆ ಅಂತ ಕರೆಯಲಾಗುತ್ತೆ. ಹಾಗಾಗಿ ಇವತ್ತು ಬೆಳಿಗ್ಗೆ ಏನಂದ್ರೆ ಅಮಾವಾಸ್ಯೆ ಏನಂದ್ರೆ ಪುಣ್ಯ ಸ್ನಾನವನ್ನ ಮಾಡಿದ್ದೆ ಆದ್ರೆ ಅದು ತುಂಬಾ ಒಳ್ಳೆಯದು ಹಿಂದೂ ಸಂಪ್ರದಾಯದ ಪ್ರಕಾರ ಅನ್ನುವಂತಹ ಕಾರಣಕ್ಕಾಗಿ ನಮ್ಗೆ ಪಾಪ ವಿಮೋಚನೆ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಎಲ್ಲರೂ ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ ಪುಣ್ಯ ಸ್ನಾನವನ್ನ ಮಾಡಬೇಕು ಅಂತ ಏಕಾಏಕಿ ಆ ಒಂದು ಘಾಟ್ಗಳಿಗೆ ಹೋಗಲಾಗಿತ್ತು. ಆ ಘಾಟ್ಗಳಿಗೆ ಹೋದಂತಹ ಸಂದರ್ಭದಲ್ಲಿ ಎಲ್ಲಾ ಘಾಟ್ಗಳಲ್ಲೂ ಸಹಿತ ಜನ ಸಂಪೂರ್ಣವಾಗಿ ದಟ್ಟವಾಗಿ ಏನಂತಂದ್ರೆ ಆವರಿಸ್ಕೊಂಡ್ ಬಿಟ್ಟಿದ್ರು. ಅದರಲ್ಲೂ ಸ್ಪೆಷಲಿ ಏನಂದ್ರೆ ನೀವು ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ
ನೀವು ಎಂಟ್ರಿನ ಕೊಡಬೇಕಾದ್ರೆ ಒಂದು ಮಾರ್ಗವನ್ನ ಮಾಡಲಾಗಿತ್ತು, ಮತ್ತೆ ಬರೋದಕ್ಕೆ ಇನ್ನೊಂದು ಮಾರ್ಗ. ಯಾಕಂದ್ರೆ ಏಕಾಏಕಿ ಒಂದೇ ಮಾರ್ಗದಿಂದ ಹೋಗೋದು ಬರೋದು ಆದ್ರೆ ಈ ರೀತಿಯಾದಂತಹ ಕಾಲ್ತುಳಿತ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಆ ರೀತಿಯಾಗಿ ವಿಶೇಷವಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಮತ್ತೆ ಈ ನೀವು ಗಂಗಾ ಯಮುನಾ ನದಿಯನ್ನ ದಾಟಬೇಕು ಅಂದ್ರೆ ಅದಕ್ಕೂ ಸಹಿತ ಏನಂದ್ರೆ ಬ್ರಿಡ್ಜ್ ಗಳನ್ನ ಮಾಡಲಾಗಿತ್ತು. ಸುಮಾರು 32 ಬ್ರಿಡ್ಜ್ ಗಳನ್ನ ಮಾಡಲಾಗಿದೆ. ಆ 32 ಬ್ರಿಡ್ಜ್ ಗಳಲ್ಲೂ ಸಹಿತ ಒಂದು ಬ್ರಿಡ್ಜ್ ಗಳಲ್ಲಿ ಹೋದ್ರೆ ಮತ್ತೊಂದು ಬ್ರಿಡ್ಜ್ ಗಳಲ್ಲಿ ವಾಪಸ್ ಬರೋ ಸಲುವಾಗಿ ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆದ್ರೆ ಏಕಕಾಲದಲ್ಲಿ ನೀವು 8 ರಿಂದ 10 ಕೋಟಿ ಜನ ಬರುವಂತಹ ನಿರೀಕ್ಷೆಯನ್ನು ಸರ್ಕಾರ ಇಟ್ಕೊಂಡಿತ್ತಲ್ಲ, ಏಕಕಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಬಂದಿರುವಂತಹ ಕಾರಣಕ್ಕಾಗಿ ಎಷ್ಟೇ ವ್ಯವಸ್ಥೆಯನ್ನ ಮಾಡಿಕೊಂಡ್ರು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಆಗಿರುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಕಾಲ್ತುಳಿತ ಆಗಿರುವಂತದ್ದು. ಮತ್ತೆ ಅಲ್ಲಿ ದುರ್ಘಟನೆಗೆ ಮೂಲವಾದಂತಹ ಕಾರಣ ಏನು ಅಂತಂದ್ರೆ, ಅಲ್ಲಿ ಬೆಳಗ್ಗೆ ಅವರು ಏನಂದ್ರೆ ಪೊಲೀಸರು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ರು ಸಹಿತ ಸಂಗಮಕ್ಕೆ ಅಂದ್ರೆ ನೀವು ನದಿಗೆ ಇಳಿಯುವಂತಹ ಸಂದರ್ಭದಲ್ಲಿ ಅವರು ಏಕಕಾಲದಲ್ಲಿ ಏನಂತಂದ್ರೆ ಆ ಬ್ಯಾರಿಕೇಡ್ ಗಳನ್ನ ಮತ್ತೆ ಅದು ಕಟ್ಟಿರುವಂತಹ ದಾರಗಳನ್ನ ಬಿಟ್ಟಿರುವಂತಹ ಕಾರಣಕ್ಕಾಗಿ ಜನರು ಏಕಾಏಕಿ ನುಗ್ತಾರೆ. ಏಕಾಏಕಿ ನುಗ್ಗಿರುವಂತಹ ಕಾರಣ ಜನರು ಅಲ್ಲಿ ಕೆಳಗಡೆ ಬಿದ್ದವರಿಗೆ ಮೇಲೆ ಎದ್ದೇಳೋದಕ್ಕೆ ಆಗೋದಿಲ್ಲ. ಅವರ ಮೇಲ್ಗಡೆ ಮತ್ತೆ ಏನಂದ್ರೆ ಬೇರೆಯವರೆಲ್ಲ ಏನಂದ್ರೆ ತುಳ್ಕೊಂಡು ಮುಂದೆ ಮೂವ್ ಆಗಿರುವಂತಹ ಕಾರಣಕ್ಕಾಗಿ ಕೆಳಗಡೆ ಬಿದ್ದಿರುವಂತವರು ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಮತ್ತೆ ಬಹಳಷ್ಟು ಜನರಿಗೆ ಮೇಲೆತ್ತೋದಕ್ಕೂ ಸಹಿತ ಆಗದೆ ಇರುವಂತಹ ಪರಿಸ್ಥಿತಿ, ಬಹಳಷ್ಟು ಜನರಿಗೆ ಅಲ್ಲಿರುವಂತಹ ಸ್ಥಳೀಯರು ಮತ್ತೆ ಪೊಲೀಸರು ಮಾಹಿತಿಯನ್ನು ಕೊಡ್ತಾ ಇದ್ರು. ಯಾವುದೇ ಕಾರಣಕ್ಕೂ ಸಹಿತ ವಯಸ್ಸಾದವರು ಹಿರಿಯರು ಸ್ವಲ್ಪ ತಡವಾಗಿ ಬಂದು ಪುಣ್ಯ ಸ್ನಾನವನ್ನ ಮಾಡ್ಕೊಳ್ಳಿ ಅಂತ. ಆದ್ರೆ ಯಾರೂ ಸಹಿತ ಕೇಳದೆ ಇರುವಂತಹ ಪರಿಸ್ಥಿತಿಯಲ್ಲಿದ್ರು. ಮತ್ತೆ ಆ ಒಂದು ದಟ್ಟವಾದಂತಹ ಪರಿಸ್ಥಿತಿಯಲ್ಲಿ ಕೆಳಗಡೆ ಬಿದ್ದವ್ರನ್ನ ಮೇಲ್ಗಡೆ ಎತ್ತೇಳೋದಕ್ಕೂ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.